ಆತ್ಮೀಯರೇ ನಮಸ್ಕಾರ. ಪಾಸ್ಟ್ ಲೈಫ್ ರಿಗ್ರೆಷನ್, ಪುನರ್ಜನ್ಮ ಚಿಕಿತ್ಸೆ. ನಿಮ್ಮ ಹಿಂದಿನ ಜನ್ಮದಲ್ಲಿ ನೀವೇನಾಗಿದ್ರಿ ಕುತೂಹಲ ಎಲ್ಲರಿಗೂ ಇರುತ್ತೆ. ತಿಳ್ಕೋಬೇಕಾಗಿರುವಂಥ ವಿಚಾರ ಸಹ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ. ನಮ್ಮ ಈ ಒಂದು ಆತ್ಮ ಪುನಃ 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 ಜನ್ಮ ತಗೊಳ್ತಾ ಇರುತ್ತೆ. ಯಾಕೆಂದರೆ ಈ ಜನ್ಮದಲ್ಲಿ ನಾವೇನಾದರೂ ನಮ್ಮ ಕನಸುಗಳನ್ನು, ನಮ್ಮ ವಿಚಾರಗಳನ್ನು, ನಮ್ಮ ಡಿಸೈರ್ಸನ್ನು ಫುಲ್ಫಿಲ್ ಮಾಡಲಿಲ್ಲ ಅಂದರೆ ಈ ಆತ್ಮ ಇನ್ನೊಂದು ಜನ್ಮಗಳನ್ನು ಮೇಲಿಂದ ಮೇಲೆ ತಗೊಳ್ತಾ ಹೋಗುತ್ತೆ. ನಾನು ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಸ್ಟ್. ನೀವು ಸಹ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಸ್ಟ್ ಆಗಬೇಕು ಅಂದರೆ ನಿಮ್ಮ ಅಂತರಂಗದಲ್ಲಿರುವ ಕಾಸ್ಮಿಕ್ ಪವರನ್ನು 100% ನೀವು ಜಾಗೃತ ಮಾಡ್ಕೋಬೇಕು. ಆಗ ಮಾತ್ರ ನೀವು ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಸ್ಟ್ ಆಗಲಿಕ್ಕೆ ಸಾಧ್ಯ. ಹೇಗೆ ಸಾಧ್ಯ ಅಂದರೆ ನಿಮ್ಮ ಸುಪ್ತ ಮನಸ್ಸು ಇದಕ್ಕೆ ಆಧಾರ ಸ್ತಂಭ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್, ಯಾವಾಗ ನೀವು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಮಾಸ್ಟರ್ ಆಗ್ತಿರೋ ನೀವು 100% ಪಾಸ್ಟ್ ಲೈಫ್ಗೆ ಹೋಗ್ತೀರಾ. ನಾನು ಹೋಗಿದ್ದೇನೆ. ಯಾವಾಗ ನೀವು ಪಾಸ್ಟ್ ಲೈಫ್ಗೆ ಹೋಗಬೇಕು ಅಂತಂದರೆ ಆಗ ನಿಮ್ಮ ಸುಪ್ತ ಮನಸ್ಸು 100% ಆ್ಯಕ್ಟಿವ್ ಆಗಿರಬೇಕು. ನಮ್ಮ ದೇಹದ ಮೇಲೆ ಯಾವುದೇ ಗಮನ ಇರಬಾರ್ದು. ನಮ್ಮ ಮನಸ್ಸಿನ ಮೇಲೆ ಯಾವುದೇ ಕಂಟ್ರೋಲ್ ನಮಗಿರೋದಿಲ್ಲ. ಅಷ್ಟು ಆಳವಾದ ಅಂತರಂಗ ಪ್ರಯಾಣ ಮಾಡಿದಾಗ ನಮ್ಮ ಆತ್ಮ ಜಾಗೃತವಾಗುತ್ತೆ. ಆತ್ಮ ಜಾಗೃತವಾದಾಗ ನಾವು ಪ್ರಶ್ನೆ ಕೇಳ್ಬೋದು, ಯಾವ ಜನ್ಮದಲ್ಲಿ ನೀನೇನಾಗಿದ್ದೆ, ಈ ಜನ್ಮದಲ್ಲಿ ಈಗ ಹುಟ್ಟಲಿಕ್ಕೆ ಏನು ಕಾರಣ, ಈ ಸಮಸ್ಯೆಗಳಿಗೆ ಏನು ಕಾರಣ, ನೀನು ಮಾನವನಾಗಿ ಹುಟ್ಟಲಿಕ್ಕೆ ಏನು ಕಾರಣ, ಎಲ್ಲ ತಿಳ್ಕೊತ ಹೋಗ್ಬೋದು. ಆತ್ಮ ಹೇಳ್ತಾ ಹೋಗುತ್ತೆ. ಆತ್ಮಕ್ಕೆ ಸಂಪೂರ್ಣ ಮಾಹಿತಿ ಇರುತ್ತೆ. ಹಾಗಾಗಿ ಈ ಜೀವ, ಈ ದೇಹವನ್ನು ಬಿಟ್ಟಾಗ ಜೀವ ಇನ್ನೊಂದು ಜನ್ಮವನ್ನು ಪಡ್ಕೊಳ್ಳುತ್ತೆ. ಅದು ಮಾನವನ ಜನ್ಮನೇ ಆಗಿರ್ಬೋದು, ಪ್ರಾಣಿ ಜನ್ಮವೇ ಆಗಿರ್ಬೋದು. ಒಟ್ಟಿನಲ್ಲಿ ಜನ್ಮ ಅಂತೂ ಪಡ್ಕೊಳ್ಳುತ್ತೆ. ಅದು ಫುಲ್ಫಿಲ್ ಆಗಿಲ್ಲ ಅಂದರೆ ಇನ್ನೊಂದು ಜನ್ಮ ತೊಗೊಂಡು, ಪುನರ್ಜನ್ಮ ತೊಗೊಂಡು ಆ ಕಾರ್ಯವನ್ನು ಮಾಡಲಿಕ್ಕೋಸ್ಕರ ಬರುತ್ತೆ. ಅಂಥ 13 ಜನ್ಮಗಳು ನಂದಾಗಿದೆ. ನಂದು ಪರೀಕ್ಷೆ ಆಗಿದೆ. ನಮ್ಮದು ಟಿ ವಿನಲ್ಲೆಲ್ಲ ಕಾರ್ಯಕ್ರಮ ಆಗಿದೆ 2009-10ರಲ್ಲಿ ಪುನರ್ಜನ್ಮ ಚಿಕಿತ್ಸೆ ವಿಚಾರದಲ್ಲಿ. ಹಾಗಾಗಿ ಆದಮೇಲೆ ನೀವು ಸಹ ಪರಿಪಕ್ವವಾದ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಸ್ಟ್ ಆಗಬೇಕು. ಹಿಂದಿನ ಜನ್ಮದ ಶ್ರೇಷ್ಠ ಚಿಕಿತ್ಸಕರು ನೀವು ಆಗಬೇಕು ಅಂದರೆ ನೀವು ನಿಮ್ಮ ಅಂತರಂಗದಲ್ಲಿರುವ 7 ಶಕ್ತಿ ಕೇಂದ್ರಗಳು, ಪವರ್ ಸ್ಟೇಷನ್ನ ನೀವು ಸ್ಟ್ರಾಂಗ್ ಮಾಡಿಕೊಂಡು ಅದರಲ್ಲಿ ನೀವು ಸುಪ್ತ ಮನಸ್ಸನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಸಬ್ಕಾನ್ಷಿಯಸ್ ಮೈಂಡ್ ಎಲ್ಲಿದೆ? ನಿಮ್ಮ ಬಲಭಾಗದಲ್ಲಿರುವಂಥ ಭಾಗ. ಬ್ರೈನ್ ಈಸ್ ಎ ಸಬ್ಕಾನ್ಷಿಯಸ್ ಮೈಂಡ್ ಪಾರ್ಟ್. ಆ ಭಾಗದಲ್ಲಿ ಎಷ್ಟು ಪವರ್ ಇದೆ ನಿಮಗೆ ಆಜ್ಞಾಚಕ್ರದಲ್ಲಿ, ಅದನ್ನು ನಾನು ಸ್ಕ್ಯಾನ್ ಮಾಡಿ ಹೇಳ್ತೀನಿ. ನೀವು ಪಕ್ಕಾ ಮಾಸ್ಟರ್ ಆದಾಗ ನಾನು ನಿಮಗೆ ಬರೆದು ಕೊಡ್ತೀನಿ. ನೀವು 100% ಓಪನ್ ಆಗಿದ್ದೀರಾ. ಚಾಲೆಂಜ್ ತಗೊಳ್ಳಿ. ಹಾಗೇ ನೀವು ಬೇರೆ ಮಾರ್ಗದಲ್ಲಿ ನಾನು ಸಬ್ಕಾನ್ಷಿಯಸ್ ಮೈಂಡ್ ಓಪನ್ ಆಗಿಬಿಟ್ಟಿದೆ, ನಾನು ಮಾಡಿಬಿಡ್ತೀನಿ ಅಂತ ದಯವಿಟ್ಟು ಭ್ರಮೇಲಿರಬೇಡಿ. ವಾಸ್ತವವಾಗಿ ಕಲ್ತ್ಕೊಳ್ಳಿ. ನೀವು ಸಹ ವಾಸ್ತವವಾಗಿ ಜನರಿಗೆ ಪಾಸ್ಟ್ ಲೈಫ್ ಕಳಿಸ್ಕೊಡಿ. ಅವ್ರ ಸಬ್ಕಾನ್ಷಿಯಸ್ ಮೈಂಡ್ ಫಸ್ಟ್ ಆಕ್ಟಿವೇಟ್ ಮಾಡಿ. ಮಾಸ್ಟರ್ಗಳಾಗಿ ನೀವು ಹೀಲಿಂಗ್ ಮಾಸ್ಟರ್ಗಳಾಗಿ. ಆಗ ಅವರ ಸಬ್ಕಾನ್ಷಿಯಸ್ ಮೈಂಡ್ ನೀವು ಆಕ್ಟಿವೇಟ್ ಮಾಡ್ಬೋದು. ಹಾಗೆ ಆಕ್ಟಿವೇಟ್ ಆಗೋದಿಲ್ಲ. ಜಪ ಮಾಡಿದೆ, ತಪ ಮಾಡಿದೆ, ಥರ್ಡ್ ಐ ಆಕ್ಟಿವೇಷನ್ ಮಾಡಿಕೊಂಡೆ, ತ್ರಾಟಕ ವಿದ್ಯೆ ಮಾಡಿದೆ, ಥರ್ಡ್ ಐ ಓಪನ್ ಆಗಿಬಿಡಿದೆ, ಇವೆಲ್ಲ ಭ್ರಮೆ ಬಿಟ್ಬಿಡಿ. ಕುಂಡಲಿನಿ ಎಲ್ಲ ಸುಲಭವಾಗಿ ಓಪನ್ ಆಗಲ್ಲ. ಕುಂಡಲಿನಿಗೆ ಆಧಾರ ಸ್ತಂಭ ನಿಮ್ಮ ಮೂಲಾಧಾರದಿಂದ ಸ್ಟಾರ್ಟ್ ಆಗಬೇಕು. ಒಂದೊಂದೇ ಹೆಜ್ಜೆ ಹತ್ಕೊತ ಹೋಗ್ಬೇಕು ಮನುಷ್ಯ. ಏಕ್ದಮ್ ಮೇಲೆ ಮೆಟ್ಲಿಗೆ ಹೋದರೆ ತಕ್ಷಣ ಯಾವಾಗಲೂ ಒಂದು ಸಮಯದಲ್ಲಿ ಇಮಿಡಿಯೇಟ್ ಕೆಳಗೆ ಬಿದ್ದೋಗ್ಬಿಡ್ತೀವಿ. ಅದಾಗಬಾರ್ದು. ಒಂದೊಂದೇ ಸ್ಟೆಪ್ ಹತ್ಕೊಂಡು ಹೋಗಲಿಕ್ಕೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾಸಹಸ್ರ 7 ಚಕ್ರಗಳ ದಾಟಿ ಜ್ಞಾನೋದಯವನ್ನು ಕೊಡುವಂಥ ಭಾಗ ಆಜ್ಞಾಚಕ್ರದಲ್ಲಿರುತ್ತೆ. ಆಜ್ಞಾಚಕ್ರ ಓಪನ್ ಆಯಿತು ಅಂದರೆ ಸಬ್ಕಾನ್ಷಿಯಸ್ ಮೈಂಡ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಕುಂಡಲಿನಿ ಜಾಗೃತಿ ಆಮೇಲೆ ಗೊತ್ತಾಗುತ್ತೆ. ಥರ್ಡ್ ಐ ಆ್ಯಕ್ಟಿವೇಷನ್ ಆಗುತ್ತೆ. ಸಿಕ್ಸ್ತ್ ಸೆನ್ಸ್ ಓಪನ್ ಆಗುತ್ತೆ. ನೀವು ಯಾವುದೇ ಮನುಷ್ಯನ ಫೋಟೋ ನೋಡಿ ಸ್ಕ್ಯಾನ್ ಮಾಡಿ ಹೇಳ್ಬೋದು, ಈ ಪವರ್ ಇಷ್ಟಿದೆ. ಪಾಸ್ಟ್ ಲೈಫ್ಗೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೋ ಇಲ್ವೋ ಇವರಿಗೆ, ಇವ್ರ ಸಬ್ಕಾನ್ಷಿಯಸ್ ಮೈಂಡ್ ಪವರ್ ಎಷ್ಟಿದೆ, ನೀವು ಸ್ಕ್ಯಾನ್ ಮಾಡಿ ಹೇಳ್ಬೋದು. ನೀವು ಆ ಥರ ಮಾಸ್ಟರ್ಗಳಾಗಲಿಕ್ಕೆ ನಿಮ್ಮ ಕಾಸ್ಮಿಕ್ ಪವರ್ ಚಕ್ರಗಳಲ್ಲಿರಬೇಕು. ಅದನ್ನು ಮ್ಯಾಕ್ರೋ ಕಾಸ್ಮಿಕ್ ಪವರ್ ಪಾಸಿಟಿವ್ ಇರಬೇಕು. ಎಷ್ಟಿದೆ, ಹೇಗಿದೆ, ಇದೆಲ್ಲ ಕೂಲಂಕುಷವಾಗಿ ತಿಳ್ಕೊಳ್ಳಿ. ಮಾಸ್ಟರ್ಗಳಾಗಿ, ಶ್ರೇಷ್ಠ ಮಾಸ್ಟರ್ಗಳಾಗಿ ಪಾಸ್ಟ್ ಲೈಫ್ ರಿಗ್ರೆಷನ್ ಕಲ್ತ್ಕೊಳ್ಳಿ. ನಾನು ಕಲಿಸ್ಕೊಡ್ತೀನಿ, ಸ್ಪಷ್ಟವಾಗಿ ಕಲಿಸ್ಕೊಡ್ತೀನಿ. ಅದಕ್ಕೆ ಒಂದು ಬೇಸಿಕ್, ಅಡ್ವಾನ್ಸ್, ಥರ್ಡ್, ಈ ಥರ ಒಂದು ಲೆವೆಲ್ಸ್ ಇರುತ್ತೆ. ನೀವು ಪಕ್ಕಾ ಮಾಸ್ಟರ್ಗಳು ಮಾಡಿಕೊಡೋ ಜವಾಬ್ದಾರಿ ನಮ್ಮದು. ಸರ್ಟಿಫಿಕೇಟ್ ಎಲ್ಲ ಇರುತ್ತೆ. ಇದ್ರ ಬಗ್ಗೆ ಯಾವುದೇ ರೀತಿಯ ಗೊಂದಲ ಇಟ್ಕೊಳ್ಳೋಕೆ ಹೋಗಬೇಡಿ. ಚೆನ್ನಾಗಿ ಕಲ್ತ್ಕೊಳ್ಳಿ, ಚೆನ್ನಾಗಿ ಹೇಳ್ಕೊಡಿ. ಹಾಗಾಗಿ ನೀವು ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಸ್ಟ್ ಆಗಬೇಕು ಅಂದರೆ ನಿಮ್ಮೊಳಗಿರುವ ಈ 7 ಶಕ್ತಿ ಕೇಂದ್ರಗಳು 100% ಜಾಗೃತವಾಗಿರಬೇಕು. ಅದಕ್ಕೆ ಆಧಾರ ಸ್ತಂಭ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಸ್ಟ್ರಾಂಗ್ ಆಗಿರಬೇಕು. ಯಾವಾಗ ಸಬ್ಕಾನ್ಷಿಯಸ್ ಮೈಂಡ್ ಸ್ಟ್ರಾಂಗ್ ಆಗುತ್ತೋ ನಿಮಗೆ ಸ್ಪಿರಿಚುಯಾಲಿಟಿ ಅರ್ಥ ಆಗುತ್ತೆ, ಕಾಸ್ಮಿಕ್ ಪವರ್ ಅರ್ಥ ಆಗುತ್ತೆ. ಪಂಚಭೂತಗಳ ಶಕ್ತಿನ ನೀವು ಆವಾಹನೆ ಮಾಡ್ಕೋಬೋದು. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ ಇವೆಲ್ಲವೂ ನಿಮ್ಮ ಚಕ್ರಗಳ ಮೂಲಕ ಗೊತ್ತಾಗ್ತಾ ಹೋಗುತ್ತೆ. ನೀವು ಮಾಡೋ ಹೀಲಿಂಗ್ ಎನರ್ಜಿ ನಿಮ್ಮ ಕೈಯಿಂದ ಪಾಸ್ ಆಗೋದು ನಿಮಗೆ ಗೊತ್ತಾಗುತ್ತೆ. ಪಾಸ್ಟ್ ಲೈಫ್ ರಿಗ್ರೆಷನ್ ಕಳಿಸ್ಲಿಕ್ಕೆ ಚಕ್ರಯೋಗ ನಿದ್ರೆ ಧ್ಯಾನವನ್ನು ನಿಮಗೆ ಹೇಳ್ಕೊಡ್ತೀನಿ. ನೀವು ಅವ್ರನ್ನ
ಟ್ರೈನಿಂಗ್ ಕೊಡಬೇಕು, ಟೀಚ್ ಮಾಡಬೇಕು, ನೀವೇ ಹೋಗಬೇಕು. ಫಸ್ಟು ನಿಮ್ಮನ್ನು ನೀವು ಅಳವಡಿಸ್ಕೋಬೇಕು. ಸೆಲ್ಫ್ ಪಾಸ್ಟ್ ಲೈಫ್ ರಿಗ್ರೆಷನ್ ನೀವೇ ಮಾಡ್ಕೋಬೇಕು. ನಿಮ್ಮನ್ನು ನೀವೇ ಪಾಸ್ಟ್ ಲೈಫ್ ಕರ್ಕೊಂಡು ಹೋಗೋದು, ವಾಪಸ್ ಬರೋದೇ ಹೇಳ್ಕೊಡ್ತೀನಿ ನಾನು. ನಾವೆಲ್ಲ ಹಾಗೆ ಹೋಗಿದ್ದೀವಿ, ನಮಗೆ ನಾವೇ ಪಾಸ್ಟ್ ಲೈಫ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನೀವು ಹಾಗೆ ಕಲ್ತ್ಕೋಬೋದು. ಅಷ್ಟು ಸ್ಪಷ್ಟವಾಗಿ ಹೇಳ್ಕೊಡೋಕ್ಕೆ ನಾನು ಸಿದ್ಧನಿದ್ದೇನೆ, ರೆಡಿಯಾಗಿದ್ದೇನೆ. ನೀವು ನಿಮ್ಮ ಪಾಸ್ಟ್ ಲೈಫ್ ನೋಡ್ಕೋಬೋದು, ಬೇರೆಯವ್ರನ್ನೂ ಕಳಿಸ್ಬೋದು. ಪ್ರೆಸೆಂಟ್ ಲೈಫ್, ಪಾಸ್ಟ್ ಲೈಫ್, ಫ್ಯೂಚರ್ ಲೈಫ್ ಎಲ್ಲ ತಿಳ್ಕೊಬೋದು. ಅಷ್ಟು ಜ್ಞಾನವನ್ನು ಕೊಡುವಂಥ ಏಕೈಕ ಮಾರ್ಗ ನಮ್ಮ ಆಜ್ಞಾಚಕ್ರದಲ್ಲಿರುವ ತ್ರಿನೇತ್ರದ ಶಕ್ತಿ. ಇಷ್ಟೆಲ್ಲ ಜ್ಞಾನವನ್ನು ಪಡೆದುಕೊಂಡು ಆಮೇಲೆ ನೀವು ನಿಮ್ಮ ಜೀವನದಲ್ಲಿ ಶ್ರೇಷ್ಠವಾದ ಸೇವೆಯನ್ನು ಈ ಕಾಸ್ಮಿಕ್ ಹೀಲಿಂಗ್ ಮೂಲಕ ನೀವು ಪ್ರಪಂಚಕ್ಕೆ ಕೊಡ್ಬೋದು. ನೀವು ಶ್ರೇಷ್ಠ ಹೀಲರ್ ಆಗ್ಬೋದು. ಜೊತೆಗೆ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಸ್ಟ್ 100% ನೀವು ಆಗ್ಬೋದು. ಅಂಥ ವಿಶೇಷ ವಿದ್ಯೆಯನ್ನು ನಾನು ಹೇಳ್ಕೊಡ್ಲಿಕ್ಕೆ ರೆಡಿ ಇದ್ದೇನೆ. ಬನ್ನಿ, ನಮ್ಮ ಚಕ್ರಯೋಗ ಫೌಂಡೇಶನ್ನ ಭೇಟಿ ಮಾಡಿ. ಈ ಪ್ರಜಾಧ್ವನಿ TV ಚಾನಲ್ ಬರುತ್ತಿರುವಂಥ ಇಂಥ ಹಲವಾರು ವೀಡಿಯೋಗಳನ್ನು ನಿಮ್ಮ ಸ್ನೇಹಿತರಿಗೆಲ್ಲ ತಿಳಿಸ್ಕೊಡಿ, ಎಲ್ಲರಿಗೂ ತಲುಪಲಿ ಈ ವಿಷಯ ಅಂತ ನಾನು ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ತಮಗೆ ಸ್ವಾಗತ, ಧನ್ಯವಾದಗಳು, ನಮಸ್ಕಾರ.